ನಾ ಭೋಜನಕ್ಕೂ ಈ ಪಪ್ಪೆ ಕಾವಲ್ಲ ಅಂತ ಹೇಳ್ತೀರ ಸ್ನೇಹಿತರೆ. ನಿಮ್ಮ ಅಚ್ಚುಮೆಚ್ಚಿನ ಫುಡ್ಸ್ ಮೆಮೊರಿ ಚಾನಲ್ನ ಆಂಧ್ರ ಪಪ್ಪು ರೆಸಿಪಿನ ನೋಡಿ ಮಾಡಿ ತಿಂದಾಗ. ಹೌದು, ಬನ್ನಿ ಸ್ನೇಹಿತರೆ, ಮಾಡೋಣ ಆಂಧ್ರ ಪಪ್ಪು ನಮ್ಮ ಸ್ಟೈಲಲ್ಲಿ ನಿಮ್ಮ VJPG DJ ಜೊತೆ. ಮೊದಲಿಗೆ ಕುಕ್ಕರಲ್ಲಿ 1-2 ಕಪ್ಪು ತೊಗರಿಬೇಳೆ, ಒಂದು ಅರ್ಧ ಕಪ್ಪು ಹೆಸರುಬೇಳೆ ಹಾಗೂ ಒಂದು ಅರ್ಧ ಕಪ್ಪು ಕಡಲೆಬೇಳೆ ತೊಗೊಂಡು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಅದ್ರ ಮುಂಚೆ ತೊಳ್ಕೊಳ್ಳೋಣ. ಸೊ ಎಲ್ಲ ಈ ಬೇಳೆ ಮಿಕ್ಸ್ ಆಗಿರೋ ಬೇಳೆನ ಒಂದು 2 ನೀರಲ್ಲಿ ತೊಳ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಅರಿಶಿಣ ಪುಡಿ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿ ಕುಕ್ಕರನ್ನು ಮುಚ್ಚಿ ಅದನ್ನು ಬೇಯೋದಕ್ಕೆ ಬಿಡುವ. ಸೊ ಇದೇನಪ್ಪ ಸೀಟಿ ಎದುರೋಗಬಾರ್ದಂಥ ಪ್ರೊಟೆಕ್ಷನ್ ಹಾಕಿದಾರಾ, ಇರಲಿ. ಓಕೆ ಸ್ನೇಹಿತರೆ, ಈಗ ಅದು ಸೀಟಿ ಹೊಡಿತಾ ಇರ್ಬೇಕಾದ್ರೆ ನಾವು ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಹಾಗೂ ಇದು ಹುಣಸೆಹಣ್ಣ ನೆನೆಸಾಕಿರೋಣ. ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ತೊಗೊಳ್ಳಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕುಯ್ದಿಟ್ಟಿರೋ ತರಕಾರಿಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಮುಂಚೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿ ಹಾಕೋಣ. ಸೊ ಮೆಣಸಿನ್ಕಾಯಿ ಹಾಕಿ ಇದನ್ನು ನೋಡಿ ಮೆಣಸಿನ್ಕಾಯಿ ಹೇಗೆ ಕುಯ್ಬೇಕು ಅಂತ ಜಸ್ಟ್ ಉದ್ದುದ್ದಕ್ಕೆ ಹಾಕಿ ಬಿಟ್ಟಿರಿ. ಆಮೇಲೆ ಈರುಳ್ಳಿ ಸ್ವಲ್ಪ ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಫ್ರೈ ಮಾಡಿದಾದಮೇಲೆ ನೋಡಿ, ಇದು ಮೆಂತ್ಯ ಸೊಪ್ಪು, ನಾವು ತಂದಿರೋ ಮೆಂತ್ಯ ಸೊಪ್ಪನ್ನ ಹಂಗೆ ಒಣಸ್ಕೊಂಡು ಹೀಗೆ ಯೂಸ್ ಮಾಡ್ತಾಯಿದ್ದೀರಿ ಒಳ್ಳೆ ಟೇಸ್ಟ್ ಸಿಗೋದಕ್ಕೆ. ಈ ಥರ ನಿಮಗೆ ಸೀಕ್ರೆಟ್ಸು ಬರೀ ನಿಮ್ಮ ಅಚ್ಚುಮೆಚ್ಚಿನ ಫುಡ್ಸ್ ಮೆಮೊರಿ ಚಾನಲಲ್ಲೇ ಸಿಗೋದು ಸ್ನೇಹಿತರೆ. ಹೌದು. ಸೊ ಇದಾದಮೇಲೆ ಟೊಮೆಟೊ ಹಾಕ್ಕೊಂಡು ಅಲ್ಲಿ ಫ್ರೈ ಹಾಕ್ಕೊಳ್ಳಿ. ಈ ಕಡೆ ಕುಕ್ಕರು ತಣ್ಣಗಾಗಿದೆ, ತೆಗೆದು ನೋಡುವ ಹೇಗಾಗಿದೆ. ಬೇಳೆಗಳು ಚೆನ್ನಾಗಿ ಬೆಂದಿರೋದನ್ನು ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಿಕೊಂಡು ಇದ್ರ ಜೊತೆ ನಾವು ಈ ಕಡೆ ಫ್ರೈ ಮಾಡ್ಕೊಳ್ತಾ ಇರೋ ತರಕಾರಿಗಳಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಹೇಗೆ ಬರ್ತಾಯಿದೆ ಸೌಂಡು, ಸ್ಮೆಲ್ಲು ಚೆನ್ನಾಗಿದೆಯಲ್ಲ. ಡೆಫಿನೆಟ್ಲಿ ಆ ಟೇಸ್ಟನ್ನು ನಿಮಗೆ ಹಂಗೆ ಸಿಗುತ್ತೆ ಸ್ನೇಹಿತರೆ. ಮಾಡುವ. ಇದು ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಆ ಕುಕ್ಕರಲ್ಲಿ ಇರೋ ತಿರ್ಗಾ ಏನೇನೋ ಮಸಾಲೆಗಳು ಇರ್ತದೆ, ಆ ಬೇಳೆಗಳದ್ದು ಇರ್ತದಲ್ಲ, ಅದನ್ನೆಲ್ಲ ಹಾಕ್ಕೊಂಡು ನೀರಲ್ಲಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನೆನೆಸಿರೋ ಹುಣಸೆಹಣ್ಣು ನೀರು ಹಾಕ್ಕೊಳ್ಳೋಣ. ಇದು ನಾವು ಮಾಡ್ತಾಯಿರೋದು ಪಪ್ಸಾರು ನಮ್ಮ ಸ್ಟೈಲಲ್ಲಿ ಸ್ನೇಹಿತರೆ. ಸೊ ಡೆಫಿನೆಟ್ಲಿ ಇಂಗ್ರೀಡಿಯೆಂಟ್ಸ್ ಎಕ್ಸಾಕ್ಟ್ಲಿ ಸೇಮ್ ಇರಬೇಕು ಅಂತ ಇಲ್ಲ, ಇಟ್ ಮೈಟ್ ವೇರಿ. ಓಕೆ, ಬಟ್ ಸ್ಟಿಲ್ ಇಟ್ ವಿಲ್ ಬಿ ಟೇಸ್ಟಿ. ಓಕೆ, ಸೊ ಇದು ಹುಣಸೆಹಣ್ಣು ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯೋದಕ್ಕೆ ಸೈಡಲ್ಲಿ ಬಿಡೋಣ. ಬೇಯಿಸಿದಾದ್ಮೇಲೆ ಈಗ ತಡ್ಕ ಹೊಡಿಯೋ ಟೈಮಲ್ಲಿ, ಅಂದರೆ ಒಗ್ಗರಣೆ ಹಾಕೋ ಟೈಮಲ್ಲಿ ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಗುಂಡು ಮೆಣಸಿನ್ಕಾಯಿ, ಯಾವ ಟೈಪ್ ಸ್ಟೈಲ್ ಬೇಕಾದ್ರೂ ಮೆಣಸಿನ್ಕಾಯಿ ಆಗಿರ್ಬೋದು, ಬಟ್ ಒಣಗಿರೋ ಮೆಣಸಿನ್ಕಾಯಿ. ತುಪ್ಪ ಹಾಕ್ಕೊಳ್ಳಿ ಸ್ನೇಹಿತರೆ. ಒಂದು ಚಿಕ್ಕ ಬಾಣಲಿಯಲ್ಲಿ ತುಪ್ಪ ಅಲ್ಲಿ ಹೊಡೆಯೋದು ತಡ್ಕ. ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಆದಮೇಲೆ ಬರುತ್ತೆ ಜೀರಿಗೆ ಆದಮೇಲೆ ಏನಪ್ಪ ಹಾಕೋಣ, ಜೀರಿಗೆನೇ ಫ್ರೈ ಆಗಲಿ. ಇದು ಫ್ರೈ ಆಗಿದ ತಕ್ಷಣ ನಮ್ಮದು ಜಜ್ಜಿರೋ ಬೆಳ್ಳುಳ್ಳಿಗಳನ್ನು ಹಾಕೋಣ. ಸೊ ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ಒಣಗಿರೋ ಮೆಣಸಿನ್ಕಾಯಿ ಹಾಕೋಣ. ಇದು ಯಾವ್ದು ಬೇಕಾದ್ರೂ ಆಗಿರ್ಬೋದು, ದುಂಡಕ್ಕೋ ಉದ್ದಕ್ಕೋ ಎಲ್ಲ ನಡೀತದೆ, ಒಳ್ಳೆ ಟೇಸ್ಟ್ ಕೊಡ್ತದೆ. ಇದು ಹಾಕ್ಕೊಂಡು ಇವಾಗ ನೋಡಿ ಸ್ವಲ್ಪ ಹಿಂಗೆ ಸ್ಟೀರ್ ಮಾಡ್ಕೊಂಡು ಜೂಮ್ ಬಾಮ್ ಬೂಮ್ ಅಂದ್ಕೊಂಡು ನೆಕ್ಸ್ಟು ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಂಡು ಸ್ವಲ್ಪ ಹಂಗೆ ಫ್ರೈ ಮಾಡೋಕ್ಕೆ ಬಿಡೋಣ. ಸ್ವಲ್ಪ ಅರಿಶಿಣ ಹಾಕೋಣ, ಆಮೇಲೆ ಮೆಣಸಿನ ಪುಡಿ, ಆಮೇಲೆ ತಿರ್ಗಾ ಜೂಮ್ ಅಂತ ಹಂಗೆ ಮಿಕ್ಸ್ ಮಾಡ್ತಾಯಿರಿ. ಅದು ಬಿಸಿ ಜಾಸ್ತಿ ಆಗ್ತಾ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿದೆ. ಆ ತಡ್ಕನ ಎತ್ತಿ ಆ ಕಡೆ ಇರೋ ಪಾತ್ರೆಯಲ್ಲಿ ಉಯಿರಿ ಬಸ್. ಇದಾಗಲೇ ತಿರ್ಗಾ ಸ್ಟಿರ್ ಮಾಡಿ ಆಯಿತು ಸ್ನೇಹಿತರೆ, ಪಪ್ಪು ಸಾರು ರೆಡಿ. ನಿಮ್ಮ ಅಚ್ಚುಮೆಚ್ಚಿನ ಆಂಧ್ರ ಪಪ್ಪು ನಮ್ಮ ಸ್ಟೈಲಲ್ಲಿ ರೆಡಿ ಇದೆ ತಿನ್ನೋದಕ್ಕೆ. ಬಿಸಿ ರೈಸ್ ಜೊತೆ, ಆ ಬಿಸಿ ರೈಸ್ ಜೊತೆ ಮೇಲೆ ಹಾಕಿ ಪಪ್ಪು ಸಾರು, ಆಮೇಲೆ 1 ಸ್ಪೂನ್ ತುಪ್ಪ ಬಿಟ್ಟು ಸೈಡ್ ಇಟ್ಕೊಳ್ಳಿ. ಹಪ್ಪಳ ತಿನ್ನಿ ಸ್ನೇಹಿತರೆ. ಯು ವಿಲ್ ಜಸ್ಟ್ ಲವ್ ಇಟ್. 100% ಎಂಜಾಯ್ ಮಾಡ್ತೀರಾ ಸ್ನೇಹಿತರೆ ಈ ಪಪ್ಪು ಸಾರು ರೈಸ್ ಜೊತೆ, ಹಪ್ಪಳ ಜೊತೆ. ಯು ವಿಲ್ ಜಸ್ಟ್ ಲೈಕ್ ಇಟ್. ಥ್ಯಾಂಕ್ ಯು ಅಂತ ಹೇಳ್ತೀರಾ ಸ್ನೇಹಿತರೆ ನನಗೆ. ನಾನು ಆ ಥ್ಯಾಂಕ್ ಯುಗೋಸ್ಕರ ಕಾಯ್ತಾನೆ ಇರ್ತೀನಿ. ಹಾಗೂ ನೀವು ಎಂಜಾಯ್ ಮಾಡಿ, ಖುಷಿ ಮಾಡಿ, ಒಳ್ಳೆ ಅಡುಗೆ ತಿನ್ನಿ, ಊಟ ಮಾಡಿ. ಮತ್ತೆ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.